ನಮ್ಮ ಮಗನಿಗೆ, ಇದೇ ನಮ್ಮ ಮಗನಿಗೆ. ಇವನಿಗೆ ಮೃಷ್ಟಾನ್ನ ಭೋಜನವ ಮಾಡಿ, ಮೃಷ್ಟಾನ್ನ ಭೋಜನವ ಮಾಡಿ, ಇವನು ಕೇಳಿದಂತ ಬಟ್ಟೆಯನ್ನು ಕೊಟ್ಟು, ಇವನು ಕೇಳಿರುವ ವಸ್ತುಗಳನ್ನೇ ಕೊಟ್ಟು, ಇವನಿಗೆ ಆಸ್ತಿಯನ್ನು ಮಾಡಿ, ಮನೆಯ ಮೇಲೆ ಮನೆಯನ್ನು ಕಟ್ಟಿಸಿ, ಆಗ ಜನ್ಮ ಪಟ್ಟ ತಂದೆ ತಾಯಿಗೆ ಅತಿ ಪ್ರೀತಿಯಿಂದ ಅಪ್ಪ ಬಾ ಎಂದು ಕರೆಯುತ್ತಾನೆ. ಇಲ್ಲದಿದ್ದರೆ ಇದೇ ವಯಸ್ಸಿಗೆ ಬಂದ ಇವನು ಒಟ್ಟಿದಂತ ಹೆಣ್ಣನ್ನು ತಂದು ಮದುವೆಯ ಮಾಡಿ, ಆ ಹೆಂಡತಿಯ ಮಾತು ಕೇಳಿ ಜನ್ಮ ಕೊಟ್ಟವಳನ್ನು ಬಿಟ್ಟು ಮುತ್ತು ಕೊಡುವಳ ಮಾತು ಕೇಳಿ, ಮೂರು ಬಟ್ಟೆ ಆದೆಯಲ್ಲ ನೀನೆ ಕಂದ, ಮೂರು ಬಟ್ಟೆ ನೀನಾದೆಯಲ್ಲ ಕಂದ. ತಂದೆ ತಾಯಿ ಹೊರಗವಾದ ಮೇಲೆ ಮಗನ ಚುಟ್ಟನ್ನು ಹಿಡಿದು ಇವನು ಮಾಡಿಕೊಂಡಿರುವ ಹೆಂಡತಿಯು ಆಡಿಸುವಳು ನೋಡು, ತನ್ನ ಬೀಸಿನಲ್ಲಿ ಹೇಗೆ ಗಾಳಿ ಬೀಸುವಳು, ಗಾಳಿ ಪಡೆದಂತೆ ಮಾಡಿಕೊಂಡು ನಿನ್ನನ್ನು ನಡೆಸುವಳು ನೋಡಿ ಅಲ್ಲ. ಹೇ ದೇವ ಹೇ ಶಂಭುವೇ, ಹೇ ದೇವ ಹೇ ಶಂಭುವೇ, ಇದೇ ಮಗನಲ್ಲಿ ಸುಖವೆಂದು ಮಾಡಿದರು, ಮಕ್ಕಳಲ್ಲಿ ಸುಖವಿಲ್ಲ, ಮಕ್ಕಳಲ್ಲಿ ಸುಖವಿಲ್ಲ. ಹೇ ದೇವ ಹೇ ಶಂಭುವೇ, ಇದೇ ನನ್ನ ತಾಯಂದಿರು, ನನ್ನ ತವರು ಮನೆ, ನನ್ನ ತವರು ಮನೆ, ಅದು ನಾನು ಹುಟ್ಟಿ ಬೆಳೆದಂತ ಮನೆ, ಅದು ಚೆನ್ನಾಗಿರಬೇಕೆಂದು ಹಾರೈಸಿ ಬರುತ್ತಾರೆ. ಹೀಗೆ ನನ್ನ ಗುರುವಾದಂತ ಮಾರ್ಕಂಡೇಯನ ಹುಟ್ಟದ ಅಂಗವಾಗಿ ಗಂಡನ ಮನೆಯಿಂದ ತವರು ಮನೆಗೆ ಕರೆದುಕೊಂಡು ಹೋಗುವಾಗ ತಾನು ಗಂಡನ ಜೊತೆ ಹೋಗಿದ್ದಾರೆ. ಇದೇ ಅಣ್ಣನ ಮತ್ತು ಅಣ್ಣನ ಹೆಂಡತಿ, ಅವಳ ಕೊರಳಲ್ಲಿರುವ ಕರೆ ತಾಳಿಯನ್ನು ನೋಡುತ್ತಾರೆ. ಕರೆ ತಾಳಿಯನ್ನು ಕಂಡರೆ ಕಣ್ಣಿಗೆ ಕಾಣದಂತೆ ಆಚೆ ಒಳಗೆ ಹೋಗುತ್ತಾರೆ. ಅದೇ ಅಣ್ಣನ ಹೆಂಡತಿಯು ಹುಟ್ಟಿ ಬೆಳೆದಂತ ಮಗಳು, ರೇಷ್ಮೆಯ ಸೀರೆಯನ್ನು ಉಟ್ಟು ಕೊರಳಲ್ಲಿ ಬಂಗಾರವನ್ನು ಕಂಡು ರೇಷ್ಮೆ ಪಿತಾಂಬರ ಮುಟ್ಟಂತ ಹೆಣ್ಣನ್ನು ಕಂಡಾಗ ಅತ್ತಿಗೆ ಎಂದು ಒಂದು ಚಪ್ಪನ್ನು ನೀರು ಕೊಡುತ್ತಾರೆ. ಹೇ ದೇವ ಹೇ ಶಂಭುವೇ, ಹೇ ದೇವ ಹೇ ಶಂಭುವೇ, ಹಣವು ಬಂಗಾರಕ್ಕಿಂತ ಸಂಬಂಧಗಳಿದೆ, ಆ ಒಂದು ಸಂಬಂಧದ ಪ್ರೀತಿ ಹಣಕ್ಕಿಂತ ಗೌರವ ಸಂಬಂಧಕ್ಕೆ ಇರುವುದಿಲ್ಲ. ಆದ್ದರಿಂದ ಬಂಧು ಬಳಗದಲ್ಲಿ ಸುಖವಿಲ್ಲ, ಏಕೆಂದರೆ ಅವರಿಗೆ ಸರಿಯಾಗಿ ನಾವು ಶ್ರೀಮಂತರಾಗಿದ್ದೇವೆ. ತೊಡೆಯ ಮೇಲೆ ತೊಡೆ ಹಾಕಿಕೊಂಡು ಚಾಪೆಯನ್ನು ಹಾಸಿ, ಗಾಳಿ ಫ್ಯಾನನ್ನು ಹಾಕಿ, ಮೃಷ್ಟಾನ್ನ ಭೋಜನವೂ ಹಾಕಿ, ಫಲ ತಾಂಬೂಲವನ್ನು ಕೊಟ್ಟು ಅತಿ ಪ್ರೀತಿಯಿಂದ ನೀನು ಶ್ರೀಮಂತನಾಗಿದ್ದರೆ ಇಷ್ಟಲ್ಲ ಗೌರವ ಸಿಗುತ್ತದೆ. ನೀನು ಬಡವನಾದರೆ ಕಾಲಿನಲ್ಲಿ ಮೆಟ್ಟಿರುವ ಚಪ್ಪಲಿಗಿರುವ ಗೌರವ ನಿನಗಿರುವುದಿಲ್ಲ. ಹೇ ದೇವ ಹೇ ಶಂಭುವೇ, ಆದ್ದರಿಂದ ಬಂಧು ಬಳಗದಲ್ಲಿ ಸುಖವಿಲ್ಲ. ಹೆಂಡತಿ ಮಕ್ಕಳನ್ನ ನೀರಿನ ಮೇಲೆ ಕುಳಿ ಎಂದು ತಿಳಿಯಬೇಕು, ಬಂಧು ಬಳಗವನ್ನ ವೇಷ ಎಂದು ತಿಳಿಯಬೇಕು. ಹೇ ದೇವ ಹೇ ಶಂಭುವೇ, ಆದರೆ ನಾವು ನೀವು ಎಲ್ಲ ತತ್ತು ಈ ಮೂರರಲ್ಲಿ ಸುಖವಿಲ್ಲ ಎಂದು ಹೇಳಿರುವೆ. ಈ ಮೂರರಲ್ಲಿ ಸುಖವುಂಟು, ಹೆಂಡತಿ ಇಲ್ಲದ ಮನೆ, ಹೆಣ್ಣು ಇಲ್ಲದ ಮನೆ, ಬೇಲಿ ಇಲ್ಲದ ಒಲವು ಇದ್ದಂತೆ. ಹೆಣ್ಣು ಇಲ್ಲದ ಮನೆ, ಬೇಲಿ ಇಲ್ಲ ಒಲವು ಇದ್ದಂತೆ. ಮಕ್ಕಳು ಇಲ್ಲದ ಮನೆ, ಮರವು ಇದ್ದಂತೆ. ಬಂಧು ಬಳಗದ ಅರ್ಥವು
ಇಲ್ಲದ ಮನುಷ್ಯರು ಈ ಜಗದೊಳಗೆ ಒಂದು ಬಳಗದ ಹತ್ತವು ಇಟ್ಟುಕೊಂಡು ಇಂದು ಸೇರಿರುವರು ನೋಡು ನನ್ನ ಮಾರ್ಕಂಡೇಯ ಸ್ವಾಮಿಯ ಭಕ್ತರು. ಏ ದೇವ ಏ ಶಂಭುವೇ, ನಾವು ತಾನು ದುಡಿದು ಮನೆಗೆ ಹೋದಾಗ ಒಂದು ಚಂಬು ನೀರನ್ನು ಕೊಟ್ಟು ನನ್ನ ಗಂಡನು ಬಂದನು ಎಂದು ಪ್ರೀತಿಯಿಂದ ಉಣಬಡಿಸಲು ಹೆಂಡತಿಯೇ ಬೇಕು. ಆದ್ದರಿಂದ ಹೆಂಡತಿ ಒಪ್ಪಲು ಮನೆ ಒಳಗಿದ್ದರೆ ಅದು 1 ಕೋಟಿ ರೂಪಾಯಿಗೆ ಸಮ. ಏಕೆಂದರೆ ದುಡಿದಿರುವಂತ ಬಂಗಾರ ಮತ್ತು ತಂದಿರುವಂತ ರೆಸ್ಟಿಎಸ್ ಪೀತಾಂಬರ ಸೀರವು ಗಾರೇಜಿನಲ್ಲಿಟ್ಟರೆ ಅದಕ್ಕೆ ಅರ್ಥವೂ ಇರುವುದಿಲ್ಲ. ಆದರೆ ಅದನ್ನು ಧರಿಸಿದಂತ ಹೆಣ್ಣನ್ನು ಕಂಡಾಗ, ನನ್ನ ತಾಯಂದಿರನ್ನು ಕಂಡಾಗ ಎಷ್ಟು ಸಂತೋಷವೆಂದರೆ ನನ್ನ ಮನೆಯ ಲಕ್ಷ್ಮಿ ಎಂದು ತಿಳಿಯುತ್ತಾರೆ. ಆದ್ದರಿಂದ 10 ಗಂಡು ಮಕ್ಕಳು ಎತ್ತುವುದಕ್ಕಿಂತ 10 ಗಂಡು ಮಕ್ಕಳು ಎತ್ತುವುದಕ್ಕಿಂತ ಒಂದು ಹೆಣ್ಣು ಮನೆಯಲ್ಲಿ ಇದ್ದರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಮಕ್ಕಳು ಬೆಳೆಯಬೇಕಾದರೆ ತಾಯಂದಿರು ಮಕ್ಕಳಿಗೆ ಕೇಳಿ ಕೇಳಿದ್ದನ್ನ ಕೊಡಿಸುವ ಮೊದಲು 10 ಸಲ ಯೋಚನೆಯನ್ನು ಮಾಡಬೇಕು. ಅದು ಯಾಕೆಂದರೆ ಎಷ್ಟು ಕೊಟ್ಟರೂ ಸಾಲದಮ್ಮ. 3 ಅಕ್ಷರವುಳ್ಳ ನಿನ್ನ ಮಗನಿಗೆ ಸಂಸಾರವನ್ನು ಕೊಟ್ಟರೆ ಇವನು ಯಾರ ಮಗ, ಇವನು ಯಾರ ಮಗ ಎಂದು ಹತ್ತಿರಕ್ಕೆ ಕರೆಯುವರು. ಆದ್ದರಿಂದ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು. ಹೇ ದೇವ ಹೇ ಶಂಭುವೇ, ನಾವು ಸತ್ತಾಗ ಓರಲು 4 ಜನ ಮಕ್ಕಳು ಬೇಕು, 4 ಜನ ಮಕ್ಕಳು ಬೇಕು. ಆದ್ದರಿಂದ ನೀವು ಎಲ್ಲರೂ ಮಕ್ಕಳು ಎದ್ದ ತಕ್ಷಣ ಅವರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಮಕ್ಕಳಿಗೆ ಹೆಣ್ಣು ಮಗುವಿಗೆ ತಂದೆಯ ಆಸರೆಯಾಗುತ್ತಾನೆ, ತಂದೆಯು ಆಸರೆಯಾಗುತ್ತಾನೆ. ಮಗಳಿಗೆ ತಂದೆಯು ಏನು ಹೇಳಿಕೊಡಬೇಕು, ಹೇಗೆ ಹೇಳಿಕೊಡಬೇಕು? ಹೋದಂತ ಮನೆಗೆ ನಿನ್ನ ಮಾವನು ಕೂಡ ನನ್ನ ಸ್ಥಾನದಲ್ಲಿಟ್ಟು ನೋಡಿ ಎಂದು ತಿಳಿಸಬೇಕು, ನೋಡು ಎಂದು ತಿಳಿಸಬೇಕು. ನಿನ್ನ ಮಗಳಿಗೆ ನೀನು ಜವಾಬ್ದಾರಿಯನ್ನು ಕಲಿಸಬೇಕು. ಅದೇ ತನ್ನ ಗಂಡು ಮಗನ ಜವಾಬ್ದಾರಿಯನ್ನ ಎತ್ತಮ್ಮನ್ನು ತೆಗೆದುಕೊಳ್ಳಬೇಕು. ಯಾಕೆ ತೆಗೆದುಕೊಳ್ಳಬೇಕು? ಅವಳಂತೆಯೂ ತಾನು ಒಬ್ಬ ಮಗನಿಗೆ ಸಸಿಯು ಬರುವಳು. ಹೆಂಡತಿಯನ್ನು ಹೇಗೆ ನೋಡಬೇಕು, ತಾಯಿಯನ್ನು ಯಾವ ದೃಷ್ಟಿಯಲ್ಲಿ ನೋಡಬೇಕು? ಹೇ ದೇವ ಹೇ ಶಂಭುವೇ, ಹಿಂದೆ ನಮ್ಮ ಸಿದ್ದಪ್ಪಾಜಿ ಹೇಳಿದ್ದಾರೆ, ಅತ್ತೆಯ ಮಾತು ಹಿಂದಾಗುತ್ತಿದೆ, ಸೊಸೆಯ ಮಾತು ಮುಂದಾಗಿದೆ. ಆದ್ದರಿಂದ ನೀವು ಎಲ್ಲರೂ ಒಂದು ಹೆಣ್ಣಿಗೆ ಹೆಣ್ಣು ಶತ್ರುವಾಗದಂತೆ ಸ್ನೇಹ ಸಂಬಂಧವನ್ನು ಬೆಳೆಸಬೇಕು. ಆದ್ದರಿಂದ ಈ ಸಂಬಂಧ ಬೆಳೆಯಬೇಕಾದರೆ ಮೊದಲು ಮಗನಿಗೆ ಸಂಸ್ಕಾರವನ್ನು ಕಲಿಸಬೇಕು. ಒಂದು ಬಳಗದಲ್ಲಿ ಸುಖವಿದೆ. ಹೇ ದೇವ ಹೇ ಶಂಭುವೇ, ಇಂಥ ಒಂದು ಮಂಗಲ ಕಾರ್ಯ ಮಾಡಬೇಕಾದರೆ ಇದೇ ನಮ್ಮ ಪರಿವಾರದವರು ಸೇರಿಕೊಂಡು, ಒಂದು ಬಳಗದವರು ಸೇರಿಕೊಂಡು ಎಲ್ಲ ವೈಷಮ್ಯಗಳನ್ನು ಮರೆತು